ಇಲ್ಲಿ ಗುಡ್ದಾಗ ನೀ ಹುಲಿ ಬಂತಿತ್ತಂದ್ರೆ ಏನ್ ಮಾಡುದು? ನಾನೇನ್ ವಿಷಯ ಹೇಳೋದಿತ್ತಂದ್ರ ಇಂತ ಚಿಟ್ಟಿ ಮಳ್ಯಾಗ ನಮ್ಗ ಮಳಿ ಥಂಡ್ ಏನಾರ ಹತ್ತಬೇಕ್ರಿ ನಮಗ್ ಏನಾಗತ್ತಿತ್ತು ಅಂದ್ರ ಅವಲೇ ದೇವ್ರ ತೋದ ಹಂಗೆ ಬನ್ನಿನೆಲ್ಲ ಹಸಿದಿತ್ ನೋಡಿ ನಮ್ನಿ ಪರಿಸ್ಥಿತಿ ಕಟ್ಟಿ. ನಮಸ್ಕಾರ ಕರ್ನಾಟಕದ ಮಂದಿಗೆ, ಇದ್ ನಮ್ಮ ಗೋವಾ ಮತ್ತ ದೂಸಾಗರ ಟ್ರಿಪ್ ಅದ ಪಾರ್ಟ್ 2 ಹಿಡಿವ್ರಿ ನೋಡ್ರಿ. RPF ದವರ ಪ್ರಯಾಣಿಕರ ಸಂಬಂಧ ಹೋಗಕ ಕೊಡೋರು ಆದ್ರೂ ನಾವ ಜರ ರಿಸ್ಕ್ ತಗೊಂಡ ಹೊಂಟಿದ್ರಿ. 13 ಕಿಲೋಮೀಟರ್ ನಡೆದಿದ್ ನೋಡ್ರಿ. ಹುಡುಗರು ಅಂತ ಫುಲ್ ದೋಸ್ತ ಆಗದಾವು. ಚಲೋ ಎಷ್ಟ 100 ರೂಪಾಯಿ ಅಲ್ಲ ಅದಕ್ಕೆ 100 ರೂಪಾಯಿ ಕೊಟ್ಟಿದ್ದವು ಗುದ್ದಡಿ ಮಾಡ್ಸ್ಕೊಂಡು 150 ಅನ್ನ. ಹಾ ಹೌದು, 150 ರೂಪಾಯಿ ಕೊಟ್ಟ ರೇನ್ ಕೋಟ್ ತಗೊಂಡಿದ್ದ ಸಾರ್ಥಕ ಆಯ್ತು. ತೋಸಂಗಿಲ್ಲ ಎಸ್ ಕುರ್ಕುರೆ ಅವ ಮೊದಲು ಬೇಕಲ್ಲ ನಮ್ಗೆ ಬೈ. ರೇನ್ ಕೋಟ್ ನಮ್ಗ ಯಾವ ರೀತಿ ಕಾಣಿಸೋದು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ಬರ್ರಿ ನಾನ್ ನಿಮ್ಗೆ ಸದ್ಯ ಮಿನಿ ಫಾಲ್ಸ್ ತೋರ್ಸ್ತೇನ್ರಿ. ನೋಡ್ರಿ ಮಿನಿ ಫಾಲ್ಸ್ ಎಂಜಾಯ್ ಮಾಡುವಂತ ಪ್ಲೇಸ್ ಅಂತೂ ಖತರ್ನಾಕ್ ಐತಿ ನೋಡ್ರಿ. ಮಾನ್ಸೂನ್ದಾಗ ಬಂದಂತೂ ಏಕ್ ನಂಬರ್ ತಗದ್ ನೋಡ್ರಿಪ್ಪ. ಏನಂತೀರಿ ಬಾಸ್? ನಾನು ಗೊತ್ತ ಒಂದ್ ಸಪಳ ಬರೈತೆ, ಟ್ರೇನ್ ಬಂದಿರ್ಬೇಕಾರೆ ಡೈನಿಕ್ ಜಾಗನೇ ಇಲ್ಲಾಗಿಲ್ಲ. ನೀವ ಇಲ್ಲಿ ನೋಡ್ಬೋದ್ರಿ, ನೇಚರ್ ಮಾತ್ರ ಖತರ್ನಾಕ್ ಅನಾಹುತ ಐತ್ರಿ. ನಾನೇನ್ ವಿಷಯ ಹೇಳೋದಿತ್ತಂದ್ರ ಇಂತ ನಮ್ ಚಿಟ್ಟಿ ಮಳ್ಯಾಗ ನಮ್ಗ ಮಳಿ ಥಂಡ್ ಏನಾರ ಹತ್ತಬೇಕ್ರಿ ನಮಗ್ ಏನಾಗತ್ತಿತ್ತು ಅಂದ್ರ ಅವಲೇ ದೇವ್ರ ತೋದ ಹಂಗೆ ಬನ್ನಿನೆಲ್ಲ ಹಸಿದಿತ್ ನೋಡಿ. ಇದರದ ಪಾರ್ಟ್ 3 ನೆಕ್ಸ್ಟ್ ಲೋಕದ ಬರ್ತೈತ್ರಿ. ವಿಡಿಯೋ ಇಷ್ಟ ಆದ್ರ ಲೈಕ್ ಶೇರ್ ಕಮೆಂಟ್ ಮತ್ತ ಫಾಲೋ ಮಾಡ್ರಿ.